Good morning, my dear students. Welcome to Political Science class. In the last class, we had discussed about classifications of rights. ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ಹಕ್ಕುಗಳ ವಿಧಗಳ ಕುರಿತಾಗಿ ತಿಳಿದಿದ್ದೇವೆ. ಅದರಲ್ಲಿ ಮಾರಲ್ ರೈಟ್ಸ್ ಆ್ಯಂಡ್ ಲೀಗಲ್ ರೈಟ್ಸ್ ಎರಡು ರೀತಿಯಾದಂಥ ವಿಭಾಗಗಳಿದ್ದು, ನೈತಿಕ ಹಕ್ಕು ಮತ್ತು ಕಾನೂನುಬದ್ಧ ಹಕ್ಕುಗಳು ಅಂತ ಇರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಯಾವ ರೈಟ್ಸನ್ನು? ಸಿವಿಲ್ ರೈಟ್ಸ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇನ್ ಪೊಲಿಟಿಕಲ್ ರೈಟ್ಸ್ ಆ್ಯಂಡ್ ಎಕನಾಮಿಕ್ ರೈಟ್ಸ್. ಇಂದಿನ ಒಂದು ಅವಧಿಯಲ್ಲಿ ನಾವು ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳ ಕುರಿತಾಗಿ ತಿಳಿಯೋಣ. ಕಳೆದಂತಹ ಒಂದು ಅವಧಿಯಲ್ಲಿ ನಾವು ನಾಗರಿಕ ಹಕ್ಕಿನ ಕುರಿತಾದಂತಹ ವಿವರಣೆಯನ್ನು ತಿಳಿದಿದ್ದೇವೆ. ಸೊ ವಾಟ್ ಈಸ್ ಪೊಲಿಟಿಕಲ್ ರೈಟ್ಸ್? ನೋಡಿ, ಹಾಗಿದ್ರೆ ರಾಜಕೀಯ ಹಕ್ಕು ಎಂದರೇನು ಅಂತ ನಾವು ನೋಡ್ತಾ ಹೋಗೋದಾದರೆ, these rights are enjoyed by the citizens of the state which enables them to participate in the political activities of the state. ನೋಡಿ, ಹಾಗಿದ್ರೆ ರಾಜಕೀಯ ಹಕ್ಕು ಎಂದರೆ ಏನು? ಸರ್ವೇ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮಾತ್ರ ನಾವು ಈ ರೀತಿಯಾದಂಥ ರಾಜಕೀಯ ಹಕ್ಕುಗಳನ್ನು ನೋಡಲಿಕ್ಕೆ ಸಿಗುವಂಥದ್ದನ್ನು ನಾವು ನೋಡ್ತೀವಿ. ಸೊ these rights are guaranteed only in a democratic state. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ನಾವು ಈ ರೀತಿಯಾದಂತಹ ರಾಜಕೀಯ ಹಕ್ಕುಗಳನ್ನು ಆ ಒಂದು ರಾಷ್ಟ್ರದ ಪ್ರಜೆಗಳಿಗೆ ನೀಡುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳು ತಮ್ಮ ಪೌರರಿಗೆ ನೀಡುವಂಥ ಹಕ್ಕುಗಳೇ ರಾಜಕೀಯ ಹಕ್ಕುಗಳಾಗಿದೆ. ಇವುಗಳ ಮೂಲಕ ಪ್ರತಿಯೊಬ್ಬ ಪೌರನು ತನ್ನ ರಾಜ್ಯದ ರಾಜಕೀಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅಧಿಕಾರವನ್ನು ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ರಾಜಕೀಯ ಹಕ್ಕು ಅಂತಂದರೆ ಯಾರು? ರಾಷ್ಟ್ರದ ಪ್ರಜೆಗಳಿಗೆ ಪಾರ್ಟಿಸಿಪೇಟೆಡ್ ಆನ್ ದಿ ಪೊಲಿಟಿಕಲ್ ಆಕ್ಟಿವಿಟೀಸ್, ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಅಧಿಕಾರವೇ ರಾಜಕೀಯ ಹಕ್ಕುಗಳಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ದೀಸ್ ಇಂಪಾರ್ಟೆಂಟ್ ಪೊಲಿಟಿಕಲ್ ರೈಟ್ಸ್ ಆರ್ ರೈಟ್ ಟು ವೋಟ್, ರೈಟ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ರೈಟ್ ಟು ಪಿಟಿಷನ್, ರೈಟ್ ಟು ಕ್ರಿಟಿಸೈಸ್ ದಿ ಗವರ್ನಮೆಂಟ್. ನೋಡಿ, ಹಾಗಿದ್ರೆ ಯಾವೆಲ್ಲ ರಾಜಕೀಯ ಹಕ್ಕುಗಳಿದೆ ಪ್ರಜೆಗಳಿಗೆ? ಒಂದು ರಾಷ್ಟ್ರದ ಪ್ರಜೆಗಳಿಗೆ ನಾಗರಿಕ ಹಕ್ಕುಗಳು ಎಲ್ಲದೂ ಸಹ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಕಳೆದಂಥ ಒಂದು ಅವಧಿಯಲ್ಲಿ. ಇಂದಿನ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವೆಲ್ಲ ರಾಷ್ಟ್ರದಲ್ಲಿ ಇದೆಯೋ ಆ ಎಲ್ಲ ರಾಷ್ಟ್ರದಲ್ಲೂ ಸಹಿತವಾಗಿ ಇನ್ಕ್ಲೂಡ್ ದಿ ಪೊಲಿಟಿಕಲ್ ರೈಟ್ಸ್, ಅವರಿಗೆ ಏನು ಸೇರಿರುವಂಥದ್ದು? ರಾಜಕೀಯ ಹಕ್ಕುಗಳು ಸಹ ಅವರಿಗೆ ನೀಡಲ್ಪಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ರಾಜಕೀಯ ಚಟುವಟಿಕೆ ಅಂತಂದರೆ ಏನು? ಯಾವುದು ರಾಜಕೀಯ ಚಟುವಟಿಕೆಗಳಾಗಿರುತ್ತೆ? ರೈಟ್ ಟು ವೋಟ್, ರೈಟ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್. ನೋಡಿ, ಚುನಾವಣೆಯಲ್ಲಿ ಮತದಾನವನ್ನು ಹಾಕುವಂಥದ್ದು, ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅಧಿಕಾರ ಇರ್ಬೋದು, ಸರ್ಕಾರವನ್ನು ಟೀಕಿಸುವಂತಹ ಒಂದು ಹಕ್ಕುಗಳಿರ್ಬೋದು, ಎಲ್ಲವೂ ಸಹಿತವಾಗಿ ರಾಜಕೀಯ ಹಕ್ಕಿನಲ್ಲಿ ಬರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇದರಲ್ಲಿ ಫಸ್ಟ್ ಒನ್, ರೈಟ್ ಟು ವೋಟ್. ರೈಟ್ ಟು ವೋಟ್, ಮತದಾನದ ಹಕ್ಕು. ಮತದಾನದ ಹಕ್ಕು. ದಿಸ್ ರೈಟ್ಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ political right which enable citizens to participate in the government through their representatives. ನೋಡಿ,
ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆಯ ಅತ್ಯಂತ ಪವಿತ್ರವಾದಂಥ ಹಕ್ಕು ಮತದಾನದ ಹಕ್ಕಾಗಿರುವಂಥದ್ದನ್ನು ನಾವು ನೋಡ್ಬೋದು. ಪ್ರಜೆಗಳು ತಮ್ಮ ಪ್ರತಿನಿಧಿಗಳ ಮೂಲಕವಾಗಿ ಸರ್ಕಾರದ ಚಟುವಟಿಕೆಯಲ್ಲಿ ಭಾಗವಹಿಸುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ದಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಹ ರಾಜಕೀಯ ಹಕ್ಕನ್ನು ಯಾವ ರಾಷ್ಟ್ರ ತನ್ನ ಪ್ರಜೆಗಳಿಗೆ ನೀಡಿದೆಯೋ ಅಲ್ಲಿ ಏನಾಗಿರುವಂಥದ್ದು ರೈಟ್ ಟು ವೋಟ್. ಪ್ರತಿಯೊಬ್ಬರಿಗೂ ಸಹ ಏನಿರುವಂಥದ್ದು ರಾಜಕೀಯ ಹಕ್ಕಿರುತ್ತೆ ಅಥವಾ ಮತದಾನದ ಹಕ್ಕಿರುತ್ತೆ. ಎವ್ರಿ ಸಿಟಿಜನ್ ಹೂ ಹ್ಯಾಸ್ ಅಟೈನ್ಡ್ ದಿ ಪ್ರಿಸ್ಕ್ರೈಬ್ಡ್ ದಿ ಏಜ್ ಗೆಟ್ಸ್ ದಿ ರೈಟ್ಸ್ ಟು ವೋಟ್ ಇಸ್ ಎ ಹಾನೆಸ್ಟ್ ಆ್ಯಂಡ್ jurisdictions in exercise of these rights result of formations of the government. ನೋಡಿ, ಏನಾಗಿರುವಂಥದ್ದು, ಒಂದು ನಿರ್ದಿಷ್ಟ ವಯಸ್ಸಿನ ಅರ್ಹ ಮತದಾರರು, ಒಂದು ನಿರ್ದಿಷ್ಟ ವಯಸ್ಸು ಎನ್ನುವಂಥದ್ದು ನಿಗದಿಪಡಿಸಿರ್ತಾರೆ. 8-10 ವರ್ಷಗಳಿಗೆಲ್ಲ ಏನು ಕೊಡಲಿಕ್ಕೆ ಆಗೋದಿಲ್ಲ, ವೋಟಿಂಗ್ ಪವರನ್ನು ಕೊಡೋದಿಲ್ಲ. ಒಂದು ಏಜ್ ಲಿಮಿಟ್ ಇರುತ್ತೆ. ಇಂಡಿಯಾದಲ್ಲಿ 18 ಇಯರ್ಸ್, ಯಾರಿಗೆ 18 ವರ್ಷ ತುಂಬಿದೆಯೋ ಅವರಿಗೆ ಮತದಾನದ ಅಧಿಕಾರವನ್ನು ಭಾರತದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಏಜ್ ಲಿಮಿಟೇಷನ್ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಒಂದು ಏಜ್ ಆದರೆ ಆಯಿತು, 18 ವರ್ಷ ಆದರೆ ಆಯಿತು. ಅವನು ಯಾವ ಧರ್ಮದವನು, ಅವನು ಯಾವ ಜಾತಿಯವನು, ಇಟ್ಸ್ ನಾಟ್ ಎ ಡಿಸ್ಕ್ರಿಮಿನೇಷನ್ಸ್, ಇಟ್ಸ್ ಎ ಬೇಸ್ಡ್ ಆನ್ ದಿ ಕಾಸ್ಟ್, ಕಲರ್, ಜೆಂಡರ್, ಕ್ರಿಡ್ ಇನ್ ಎಕ್ಸೆಟ್ರಾ. ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ಮಾಡೋದಿಲ್ಲ. ಅವನು ಯಾವ ಜಾತಿಯವನಾಗಿರಲಿ, ಯಾವ ಧರ್ಮದವನಾಗಿರಲಿ, ಯಾವ ಭಾಷೆಯನ್ನು ಮಾತಾಡ್ತಾ ಇರಲಿ, ಯಾವುದೇ ಜನಾಂಗದವನಾಗಿದ್ದರೂ ಸಹಿತವಾಗಿ ಅವರಿಗೆ ಮತದಾನದ ಅಧಿಕಾರವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನೇ ರೈಟ್ ಟು ವೋಟ್ ಅಂದರೆ ಟು ದಿ ಪ್ರೊವೈಡ್ ಟು ಡೆಮೊಕ್ರೆಟಿಕ್ ಸಿಸ್ಟಮ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಏಜ್ ಆಧಾರದ ಮೇಲೆ, ಒಂದು ವಯಸ್ಸಿನ ಆಧಾರದ ಮೇಲೆ ಮತದಾನದ ಅಧಿಕಾರವನ್ನು ನೀಡಿರುವಂಥದ್ದು ನಾವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ರೈಟ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್. ರೈಟ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು. ಇನ್ ಎವ್ರಿ ಸಿಟಿಜನ್ ಇನ್ ಎ ಡೆಮೋಕ್ರಸಿ ಇಸ್ ಎಲಿಜಿಬಲ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್ ಟು ವೇರಿಯಸ್ representative bodies, but the contest must prescribe in qualifications such as citizenship, age, in etc. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪೌರನೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ವಿವಿಧ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತಹ ಅಧಿಕಾರವನ್ನು ಹೊಂದಿರ್ತಾನೆ. ಆದರೆ ಕೆಲವೊಂದಿಷ್ಟು ಕಡ್ಡಾಯವಾದಂತಹ ಅರ್ಹತೆಗಳು ಬೇಕಾಗಿರುವಂಥದ್ದು, ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಮಸ್ಟ್ ಬಿ ಎ ಸಿಟಿಜನ್ ಆಫ್ ಸ್ಟೇಟ್ ಆರ್ ನೇಷನ್. ಆ ಒಂದು ರಾಷ್ಟ್ರದ ಪ್ರಜೆಯಾಗಿರಲೇಬೇಕಾಗತ್ತೆ. ಟು ದಿ ಏಜ್ ಲಿಮಿಟೇಷನ್, ಏಜ್ ಅಥವಾ ವಯಸ್ಸಿನ ಸ್ಥಾನಮಾನ ಅಥವಾ ಒಂದು ವಯಸ್ಸಿನ ಒಂದು ಮಿತಿ ಎನ್ನುವಂಥದ್ದು ಇರಬೇಕಾಗತ್ತೆ. ಹೀಗೆ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಹಿತವಾಗಿ ಚುನಾವಣೆಯಲ್ಲಿ, ದೇಶದಲ್ಲಿ ನಡೆಯುವಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಭಾಗವಹಿಸುವಂಥ ಅಧಿಕಾರವನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಪಂಚಾಯತ್ ಅಥವಾ ಲೋಕಲ್ ಸೆಲ್ಫ್ ಗೌರ್ಮೆಂಟಿಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತಂದರೆ, ಚುನಾವಣೆಗೆ ನಿಲ್ಲಬೇಕು ಅಂತಂದರೆ 21 ಇಯರ್, 21 ವಯಸ್ಸು ಆಗಿರಬೇಕು. ಅದೇ ರೀತಿಯಾಗಿ ವಿಧಾನಸಭಾ ಇರ್ಬೋದು, ಲೋಕಸಭಾ ಇರ್ಬೋದು. ಅದಕ್ಕೆ ಕಂಟೆಸ್ಟ್ ಮಾಡಬೇಕು ಅಂತಂದರೆ 25 ಇಯರ್ಸ್ ಆಗಿರಬೇಕು. ರಾಜ್ಯಸಭಾ ಆರ್ ವಿಧಾನ ಪರಿಷತ್ಗೆ ಕಂಟೆಸ್ಟ್ ಮಾಡಬೇಕು ಅಂತಂದರೆ, ಚುನಾವಣೆಗೆ ನಿಲ್ಲಬೇಕು ಅಂತಂದರೆ ಅಲ್ಲಿ 30 ಇಯರ್ ಆಗಿರಬೇಕು. ಅಂದರೆ ಒಂದು ವಯಸ್ಸಿನ ಆಧಾರದ ಮೇಲೆ ಕೆಲವೊಂದಿಷ್ಟು ಸ್ಥಾನಮಾನ, ಅಂದರೆ ಸ್ಥಾನಮಾನ ಅಂತಂದರೆ ಕ್ವಾಲಿಫಿಕೇಷನ್,
ಕೆಲವೊಂದಿಷ್ಟು ಅರ್ಹತೆಯ ಆಧಾರದ ಮೇಲೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅವಕಾಶವನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್. ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ಸಾರ್ವಜನಿಕ ಉದ್ಯೋಗದ ಹಕ್ಕು. ಸಾರ್ವಜನಿಕ ಉದ್ಯೋಗದ ಹಕ್ಕು. ಇನ್ ಎವ್ರಿ ಸಿಟಿಜನ್ ಆಫ್ ಸ್ಟೇಟ್ ಇಸ್ ensured in equal opportunities to hold government office. Say provide the has required educational qualifications for the post. ಈ ಹಕ್ಕು ಎಲ್ಲ ಅರ್ಹ ಪ್ರಜೆಗಳಿಗೆ ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಅವಕಾಶವನ್ನು ನೀಡುವಂಥದ್ದನ್ನು ನಾವು ನೋಡ್ತೀವಿ. ಯಾವುದೇ ಜಾತಿ, ಮತ, ಪಂಥ, ಲಿಂಗ ಎನ್ನುವಂಥ ಭೇದ ಭಾವವಿಲ್ಲದೆ ಎಲ್ಲರೂ ಅರ್ಹತೆಗಳ ಅನುಗುಣವಾಗಿ ಸರ್ಕಾರಿ ಹುದ್ದೆಯನ್ನು ಪಡೆಯಲಿಕ್ಕೆ ಯೋಗ್ಯರಾಗಿರ್ತಾರೆ. ಯಾವುದೇ ಒಂದು ಜಾತಿ ಧರ್ಮದ ಆಧಾರದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವರು ಸರ್ಕಾರಿ ಕೆಲಸವನ್ನು ಕೊಡಬೇಕೋ ಬೇಡವೋ ಎನ್ನುವಂಥದ್ದನ್ನು ಡಿಸೈಡ್ ಮಾಡೋದಲ್ಲ. ಅವನು ಯಾವ ಜಾತಿಯವನಿರಲಿ, ಯಾವ ಧರ್ಮದವರು ಇರಲಿ, ಯಾವ ಜನಾಂಗದವನಿರಲಿ, ಗಂಡಿರಲಿ ಅಥವಾ ಹೆಣ್ಣಿರಲಿ, ಅವರ ಒಂದು ಶಿಕ್ಷಣದ ಆಧಾರ ಮೇಲೆ ಅಥವಾ ಶೈಕ್ಷಣಿಕ ಆಧಾರದ ಮೇಲೆ ಅಥವಾ ಅವರ ಅರ್ಹತೆಯ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗವನ್ನು ಪಡೆಯುವಂಥ ಅವಕಾಶ ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಸರ್ಕಾರಿ ಉದ್ಯೋಗವನ್ನು ಹೊಂದುವಂಥ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಇರುತ್ತೆ. ನೆಕ್ಸ್ಟ್, ರೈಟ್ ಟು ಪಿಟಿಷನ್. ರೈಟ್ ಟು ಪಿಟಿಷನ್, ಸರ್ಕಾರವನ್ನು ಟೀಕಿಸುವ ಹಕ್ಕು. ಸೊ ಇನ್ ಎ ಡೆಮೋಕ್ರೆಟಿಕ್ ಸ್ಟೇಟ್ಸ್ ಸಿಟಿಜನ್ಸ್ ಆರ್ ಗಿವನ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಗವರ್ನಮೆಂಟ್ when it fails to perform its functions and when its politics and decisions affect the interest of the ಜನರಲ್ ಪಬ್ಲಿಕ್. ಓಕೆ, ಸರ್ಕಾರವನ್ನು ಟೀಕಿಸುವಂಥ ಅಧಿಕಾರವನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಹೊಂದಿರುವಂಥದ್ದನ್ನು ನಾವು ನೋಡಬಹುದು. ಒಂದೊಮ್ಮೆ ಸರ್ಕಾರಗಳು ಸರಿಯಾಗಿ ಕೆಲಸಗಳನ್ನು ಮಾಡದೇ ಇರುವಾಗ ಅಥವಾ ಜನರ ಹಿತಾಸಕ್ತಿಯನ್ನು ಕಾಪಾಡದೇ ಇದ್ದಾಗ, ಸಂವಿಧಾನ ವಿರುದ್ಧವಾಗಿ ನಡೆದುಕೊಂಡಾಗ, ಹೀಗೆ ಕೆಲವೊಂದಿಷ್ಟು ಪ್ರಜೆಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ಪ್ರಜೆಗಳು ಸರ್ಕಾರದ ಕ್ರಮಗಳನ್ನು ಟೀಕಿಸಿ ಸರಿಯಾದ ರೀತಿಯಲ್ಲಿ ನಡೆಸುವಂತೆ ಮಾಡುವ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆಯೂ ಸಹ ಹೊಂದಿರುವಂಥದ್ದನ್ನು ನಾವು ನೋಡಬಹುದು. ಸರ್ಕಾರ, ನಾವು ಎಲೆಕ್ಟ್ ಮಾಡಿದ್ದು ಯಾರು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಭುಗಳಾಗಿರ್ತಾರೆ. ಯಾಕಪ್ಪ ಅಂತಂದರೆ ಟು ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಯಾರನ್ನು ಚುನಾಯಿಸ್ತಾರೆ ಪ್ರಜೆಗಳು? ನಮ್ಮ ಪ್ರತಿನಿಧಿಗಳನ್ನು, ಅಂದರೆ ಸರ್ಕಾರವನ್ನು ರಚನೆ ಮಾಡುವಂಥವರು ಜನರೇ. ಸರ್ಕಾರದ ಪ್ರತಿನಿಧಿಗಳು ಯಾರಿರ್ತಾರೋ ಅಥವಾ ನಮ್ಮ ಪ್ರತಿನಿಧಿಗಳು ಯಾರಿರ್ತಾರೋ ಅವರನ್ನು ನಾವೇ ಚುನಾಯಿಸ್ತೀವಿ. ಒಂದೊಮ್ಮೆ ನಾವೇ ಆಯ್ಕೆ ಮಾಡಿ ಕಳಿಸಿದಂಥ ಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾವಾಗ, ಜನರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಡದೇ ಇದ್ದಾವಾಗ ಅದನ್ನು ಟೀಕಿಸುವಂಥ ಸಂಪೂರ್ಣವಾದಂತಹ ಅಧಿಕಾರ ಎನ್ನುವಂಥದ್ದು ಪ್ರಜೆಗಳಿಗಿರುತ್ತೆ. ಇದೇ ರಾಜಕೀಯ ಹಕ್ಕಿನ ಒಂದು ಭಾಗ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ರೈಟ್ ಟು ಕ್ರಿಟಿಸೈಸ್ ದಿ ಗವರ್ನಮೆಂಟ್. ರೈಟ್ ಟು ಕ್ರಿಟಿಸೈಸ್ ದಿ ಗವರ್ನಮೆಂಟ್. ಸೊ ಪಿಟಿಷನ್ ಅಂದರೆ ಸರ್ಕಾರದ ಜನರ ಕುಂದುಕೊರತೆಗಳನ್ನು, ಫೋರ್ತ್ ಒಂದು ಹೇಳಿದ್ನಲ್ವ, ರೈಟ್ ಟು ಪಿಟಿಷನ್ ಅಂದರೆ ಸರ್ಕಾರದ ಕುಂದುಕೊರತೆಗಳನ್ನು ಒಂದೊಮ್ಮೆ ಆಲಿಸದೇ ಇದ್ದಾವಾಗ ಪಿಟಿಷನ್ ಹಾಕುವಂತಹ, ದೂರು ನೀಡುವಂತಹ ಸರ್ಕಾರದ ವಿರುದ್ಧವಾಗಿ ಅಥವಾ ಅದರ ಆಡಳಿತದ ವ್ಯವಸ್ಥೆ ವಿರುದ್ಧವಾಗಿ ಹಿತರಕ್ಷಣೆಗಾಗಿ ದೂರು ನೀಡುವಂಥ ಅಧಿಕಾರವನ್ನು ಸಹ ಅಥವಾ ಪರಿಹಾರವನ್ನು ಹುಡುಕುವಂತೆ
ಹೇಳುವಂತಹ ಅಧಿಕಾರನೂ ಸಹ ಪ್ರಜೆಗಳಿಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ರೈಟ್ ಟು ಕ್ರಿಟಿಸೈಸ್ ದಿ ಗೌರ್ನಮೆಂಟ್, ಸರ್ಕಾರವನ್ನು ಟೀಕಿಸುವಂಥ ಅಧಿಕಾರನೂ ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ. ಟೀಕೆಯನ್ನು ಮಾಡುವಂಥ ಸಂದರ್ಭಗಳು ಬಂದವಾಗ, ಅಂದರೆ ಸರ್ಕಾರಗಳು ಸರಿಯಾಗಿ ಕೆಲಸವನ್ನು ಮಾಡದೇ ಇದ್ದಾಗ ಟೀಕಿಸುವಂಥ ಅಧಿಕಾರ ಎನ್ನುವಂಥದ್ದು ಪ್ರಜೆಗಳಿಗೆ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ಪೊಲಿಟಿಕಲ್ ರೈಟ್ಸ್, ರಾಜಕೀಯ ಹಕ್ಕುಗಳು. ಪ್ರಜಾಪ್ರಭುತ್ವದಲ್ಲಿ ರೈಟ್ ಟು ವೋಟ್, ರೈಟ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ರೈಟ್ ಟು ಪಿಟಿಷನ್ ಆ್ಯಂಡ್ ರೈಟ್ ಟು ಕ್ರಿಟಿಸೈಸ್ ದಿ ಗೌರ್ನಮೆಂಟ್. ಮತದಾನದ ಹಕ್ಕು ಇರ್ಬೋದು, ಅಥವಾ ಚುನಾವಣೆಗೆ ಸ್ಪರ್ಧಿಸುವಂತಹ ಹಕ್ಕು ಇರ್ಬೋದು, ಸಾರ್ವಜನಿಕ ಉದ್ಯೋಗವನ್ನು ಪಡೆಯುವಂಥ ಹಕ್ಕಿರ್ಬೋದು, ದೂರು ನೀಡುವಂಥ ಹಕ್ಕಿರ್ಬೋದು, ಅದೇ ರೀತಿಯಾಗಿ ಸರ್ಕಾರವನ್ನು ಟೀಕಿಸುವಂಥ ಹಕ್ಕು. ಇದು ರಾಜಕೀಯ ಹಕ್ಕಿನ ಒಂದು ಭಾಗ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ರಾಜಕೀಯ ಹಕ್ಕು ಪ್ರತಿಯೊಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್, ಎಕನಾಮಿಕ್ ರೈಟ್ಸ್. ಎಕನಾಮಿಕ್ ರೈಟ್ಸ್, ಆರ್ಥಿಕ ಹಕ್ಕುಗಳು. These rights are necessary for the individual to be free from hunger, poverty and unemployment. ಸೊ ಹಸಿವು, ದಾರಿದ್ರ್ಯ ಮತ್ತು ನಿರುದ್ಯೋಗದ ಭಯದಿಂದ ಮುಕ್ತವಾಗಿರುವುದೇ ಆರ್ಥಿಕ ಹಕ್ಕಾಗಿರುವಂಥದ್ದು ಅಂತ ನಾವು ನೋಡಬಹುದಾಗಿದೆ. To the rights are related to means of the gainful and employment so as to to the basic necessities of food, clothing and shelter. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನೋಪಾಯಕ್ಕೆ ಬೇಕಾದ ಭದ್ರತೆ ಮತ್ತು ಅವಕಾಶಗಳಿರ್ಬೋದು, ಉದ್ಯೋಗಗಳಿರ್ಬೋದು, ಅಥವಾ ಮೂಲಭೂತ ಅವಶ್ಯಕತೆಗಳಾದಂಥ ಆಹಾರ, ವಸತಿ ಮುಂತಾದವುಗಳನ್ನು ಪೂರೈಸಿಕೊಳ್ಳಿಕ್ಕೆ ಇರುವಂಥ ಹಕ್ಕುಗಳೇ ಏನಾಗಿರುವಂಥದ್ದು, ಆರ್ಥಿಕ ಹಕ್ಕುಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಪ್ರತಿಯೊಬ್ಬ ಪ್ರಜೆಯೂ ಸಹ ನಾಗರಿಕನಾಗಿರ್ತಾನೆ. ಆ ನಾಗರಿಕ ಹಕ್ಕುಗಳು ಜೀವಿಸುವಂಥ ಹಕ್ಕಿರ್ಬೋದು, ಕುಟುಂಬವನ್ನು ಹೊಂದುವಂಥ ಹಕ್ಕಿರ್ಬೋದು, ಉದ್ಯೋಗವನ್ನು ಮಾಡುವಂಥ ಹಕ್ಕಿರ್ಬೋದು, ಎಲ್ಲ ಹಕ್ಕು ಎನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನಿಗಿರುತ್ತೆ. ಅದರ ಜೊತೆಗೆ ಇನ್ಕ್ಲೂಡ್ ಪೊಲಿಟಿಕಲ್ ರೈಟ್ಸ್, ರಾಜಕೀಯ ಹಕ್ಕುಗಳು, ರೈಟ್ ಟು ವೋಟ್, ರೈಟ್ ಟು ಕಂಟೆಸ್ಟ್ ಎಲೆಕ್ಷನ್, ಇದೆಲ್ಲ ರಾಜಕೀಯ ಹಕ್ಕುಗಳಲ್ಲಿ ಬರುವಂಥದ್ದು. ಚುನಾವಣೆಗೆ ಸ್ಪರ್ಧಿಸ್ತಾನೆ, ಚುನಾವಣೆಯಲ್ಲಿ ಮತ ಹಾಕ್ತಾನೆ, ಸಾರ್ವಜನಿಕ ಉದ್ಯೋಗವನ್ನು ಪಡಿತಾನೆ, ಇದೆಲ್ಲ ರಾಜಕೀಯ ಹಕ್ಕಿನಲ್ಲಿ ಬಂದ ಹಾಗೆ ಒಬ್ಬ ವ್ಯಕ್ತಿ ಬದುಕಬೇಕೆಂದರೆ ಅವನಿಗೆ ಆರ್ಥಿಕ ಹಕ್ಕು ಸಹ ಅಷ್ಟೇ ಪ್ರಮುಖವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಮೂಲ ಸೌಕರ್ಯಗಳಾದಂತಹ ಕೆಲವೊಂದಿಷ್ಟು ವಸತಿಗಳು ಇರ್ಬೋದು, ಉದ್ಯೋಗಗಳು ಇರ್ಬೋದು, ಅಥವಾ ನಮ್ಮ ಉಡುಪುಗಳಿರ್ಬೋದು. ಎಂಪ್ಲಾಯೀಸ್ ನೆಸರಿ ಟು ದಿ ಇಂಡಿವಿಜುವಲ್ ಟು ಫ್ರೀ ಫ್ರಮ್ ದಿ ಹಂಗರ್, ಪಾವರ್ಟಿ ಆ್ಯಂಡ್ hunger, poverty and unemployment. ಈ ಎಲ್ಲವನ್ನು ಸಹಿತವಾಗಿ ನಾವೇನಾಗಿರುವಂಥದ್ದು, ಮುಕ್ತವಾಗುವಂಥದ್ದು, ನಿರುದ್ಯೋಗದಿಂದ ಮುಕ್ತವಾಗುವಂಥದ್ದು, ಹಸಿವು ದಾರಿದ್ರ್ಯದಿಂದ ಮುಕ್ತವಾಗುವಂಥದ್ದನ್ನು ನಾವಿಲ್ಲಿ ಬಯಸುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಏನಾಗಿರುವಂಥದ್ದು, ಆರ್ಥಿಕ ಹಕ್ಕು ಎನ್ನುವಂಥದ್ದು ಪ್ರತಿ ವ್ಯಕ್ತಿಯೂ ಸಹಿತವಾಗಿ ತನ್ನ ಒಂದು ಅಗತ್ಯತೆಗಳನ್ನು, ಮೂಲಭೂತ ಸೌಕರ್ಯ ಅಥವಾ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಇರುವಂಥ ವ್ಯವಸ್ಥೆ ಅಂತ ನಾವು ಹೇಳಬಹುದಾಗಿದೆ. ಅದರಲ್ಲಿ ಎಷ್ಟಿದೆ, ಎಕನಾಮಿಕ್ ರೈಟ್ಸ್ ಆರ್ ಇನ್ಕ್ಲೂಡ್ ರೈಟ್ ಟು ವರ್ಕ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಕಾಂಟ್ರಾಕ್ಟ್, ರೈಟ್ ಟು ರೆಸ್ಟ್ ಆ್ಯಂಡ್ ರೈಟ್ ಟು ಮೆಟೀರಿಯಲ್ ಸೆಕ್ಯೂರಿಟಿ. ಆಸ್ತಿಯ ಹಕ್ಕು ಇರ್ಬೋದು, ಒಪ್ಪಂದದ ಹಕ್ಕು ಇರ್ಬೋದು, ಉದ್ಯೋಗದ ಹಕ್ಕು, ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು, ಭೌತಿಕ ಭದ್ರತೆಯ ಹಕ್ಕು ಎನ್ನುವಂಥದ್ದನ್ನು ನಾವಿಲ್ಲಿ ಆರ್ಥಿಕ ಹಕ್ಕಿನಲ್ಲಿ ನೋಡುವಂಥದ್ದನ್ನು ನಾವು ನೋಡ್ತೀವಿ. ರೈಟ್ ಟು, ಫಸ್ಟ್ ಒನ್, ರೈಟ್ ಟು ವರ್ಕ್. ರೈಟ್ ಟು ವರ್ಕ್, ಕೆಲಸ ಮಾಡುವ ಹಕ್ಕು ಅಥವಾ ಉದ್ಯೋಗದ ಹಕ್ಕು ಎನ್ನುವಂಥದ್ದು. ದಿಸ್ ರೈಟ್ಸ್ implies that every person is free to select any work of his choice, and it is duty of the state to provide employment to all. These rights guaranteed in minimum wages.
ಸೊ ನೀವು ಎಜುಕೇಷನ್ ಪಡ್ಕೊಳ್ತಾ ಇದ್ದೀರಾ. ಎಜುಕೇಷನ್ ಆದ ನಂತರದಲ್ಲಿ ನೀವು ಯಾವ ಕೆಲಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ ಅಥವಾ ನಿಮಗೆ ಬೇಕಾದಂತಹ ಕೆಲಸವನ್ನು ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಹ ರೈಟ್ಸ್ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಓದ್ಕೊಂಡಿರ್ತಾರೆ, ಆದರೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಡಿಪಾರ್ಟ್ಮೆಂಟು ಅಂತಂದರೆ ಅಗ್ರಿಕಲ್ಚರ್ ಮಾಡಲಿಕ್ಕೆ, ಕೃಷಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಆ ಒಂದು ಉದ್ಯೋಗನ ಮಾಡಲಿಕ್ಕೆ ರೈಟ್ಸ್ ಇದೆಯೋ ಇಲ್ವೋ? ಖಂಡಿತವಾಗಿಯೂ ಇರುತ್ತೆ. ಯಾರಿಗೆ ಯಾವ ಒಂದು ಉದ್ಯೋಗವನ್ನು ಮಾಡಬೇಕು ಅಂತ ಅನಿಸುತ್ತೋ ಅವರ ಕ್ವಾಲಿಫಿಕೇಷನಿಗೆ ತಕ್ಕಂತೆ ಆ ಉದ್ಯೋಗವನ್ನು ಮಾಡಲಿಕ್ಕೆ, ಕೆಲವೊಮ್ಮೆ IAS ಪಾಸ್ ಆಗದಿದ್ದರೂ ಸಹ ನಾನು IAS ಆಫೀಸರ್ ಆಗ್ತೀನಿ ಅಂತಂದರೆ ಆಗುತ್ತಾ? ಆಗೋದಿಲ್ಲ. ಅಂದರೆ ಅವರವರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ಬೋದು ಅಥವಾ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಉದ್ಯೋಗವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶವನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ, ಅಧಿಕಾರವನ್ನು ಹೊಂದಿರ್ತಾರೆ. ಅದೇ ರೈಟ್ ಟು ವರ್ಕ್. ಸೆಕೆಂಡ್ ಒನ್, ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು. These rights enable all citizens to acquire, inhold and dispose in poverty as he likes. Property gives security to all life of an individual and provides the work. ಪ್ರತಿಯೊಬ್ಬ ಪ್ರಜೆ ಆಸ್ತಿಯನ್ನು ಸಂಪಾದಿಸುವಂಥದ್ದಿರ್ಬೋದು, ಪರಭಾರೆ ಮಾಡುವಂಥದ್ದಿರ್ಬೋದು, ದಾನ ಮಾಡುವ ಸ್ವಾತಂತ್ರ್ಯವನ್ನು ನೀಡುವ ಹಕ್ಕಿರುವಂಥದ್ದನ್ನು ನಾವು ನೋಡಬಹುದು. ಈ ಹಕ್ಕು ವ್ಯಕ್ತಿ ಗೌರವ ಮತ್ತು ಭದ್ರತೆಯನ್ನು ನೀಡುವಂಥದ್ದನ್ನು ನಾವು ಕಾಣ್ತೀವಿ. ಪ್ರತಿಯೊಬ್ಬರಿಗೂ ಸಹ ಆಸ್ತಿಯನ್ನು ಮಾಡಬೇಕು ಎನ್ನುವಂಥ ಒಂದು ಹಂಬಲ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಸೆಕ್ಯುರಿಟಿಯಿಂದನೂ ಸಹ ಇದು ಒಳ್ಳೆಯದಾಗಿದೆ. ಅಂದರೆ ನಮಗೆ ಬೇಕಾದಷ್ಟು ನಾವು ಪ್ರಾಪರ್ಟಿಯನ್ನು ಮಾಡಿಕೊಂಡಿದ್ದಾವಾಗ ಒಂದು ಭದ್ರತೆ, ದಿ ಪ್ರೊವೈಡ್ ಟು ಸೆಕ್ಯುರಿಟಿ, ಸೇಫ್ನೆಸ್, ಪ್ರತಿಯೊಬ್ಬರಿಗೂ ಸಹ ಒಂದು ಸೆಕ್ಯುರಿಟಿ ಇರುತ್ತೆ, ಒಂದು ಸೇಫ್ ಗಾರ್ಡ್ ಇರುತ್ತೆ, ಒಂದು ಸೇಫ್ನೆಸ್ ಇರುತ್ತೆ ಎನ್ನುವಂಥ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಬರುತ್ತೆ. ಅದರಿಂದಾಗಿ ಕ್ರಿಯಾಶೀಲರು ಸಹ ಆಗಬಹುದು. ಒಬ್ಬ ವ್ಯಕ್ತಿ ದಿನಕ್ಕೆ 100 ರೂಪಾಯಿ ದುಡಿತಾ ಇದ್ದಾನೆ ಅಂತಂದರೆ ಅವನೊಂದು ಆಸ್ತಿ ಮಾಡುವಂಥ ಒಂದು ಹಂಬಲದಿಂದ ಅವನು ವರ್ಕನ್ನು ಜಾಸ್ತಿ ಮಾಡಿ ಅವನು ದಿನಕ್ಕೆ 500 ರೂಪಾಯಿ 1000 ರೂಪಾಯಿಯನ್ನು ಗಳಿಸುವಂಥ ಉದ್ದೇಶ ಹೊಂದ್ಬೋದು. ಯಾಕೆ ಉದ್ದೇಶ? ಪ್ರಾಪರ್ಟಿ, ಆಸ್ತಿಯನ್ನು ಮಾಡುವಂಥ ಉದ್ದೇಶದಿಂದಾಗಿ. ಹಾಗಾಗಿ ಇಲ್ಲಿ ಏನಾಗಿರುವಂಥದ್ದನ್ನು ನಾವು ನೋಡ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವನಿಗೆ ಲೀಗಲಿಯಾಗಿ ಇರಬೇಕಾಗತ್ತೆ. ಇಲ್ಲೀಗಲಿಯಾಗಿ ಮಾಡಲಿಕ್ಕಾಗಲ್ಲ, ಇಲ್ಲೀಗಲಿಯಾಗಿ ಮಾಡಲಿಕ್ಕೆ ರೈಟ್ಸ್ ಇಲ್ಲ. ಲೀಗಲಿಯಾಗಿ ಹೋಗಬೇಕು, ಕಾನೂನುಬದ್ಧವಾಗಿ ಅವನು ಆಸ್ತಿಯನ್ನು ಕ್ರೋಢೀಕರಿಸುವಂತಹ ಹಕ್ಕನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ರೈಟ್ ಟು ಕಾಂಟ್ರಾಕ್ಟ್. ರೈಟ್ ಟು ಕಾಂಟ್ರಾಕ್ಟ್, ಒಪ್ಪಂದದ ಹಕ್ಕು. These rights given freedom to an individual and enter into the agreement with other individuals or associations in furthering his business activities. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಹಕ್ಕಿರುವಂಥದ್ದನ್ನು ನಾವು ನೋಡ್ತೀವಿ. ಇದು ವ್ಯಾಪಾರ ಅಥವಾ ವ್ಯವಹಾರಗಳ ಅಭಿವೃದ್ಧಿಗಾಗಿ ಕಾನೂನುಬದ್ಧವಾಗಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯೊಟ್ಟಿಗೆ ಇರಬಹುದು ಅಥವಾ ಒಬ್ಬ ವ್ಯಕ್ತಿ ಒಂದು ಸಂಘ ಸಂಸ್ಥೆಯೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಹಕ್ಕು ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಬಹುದಾಗಿದೆ. ಪ್ರತಿಯೊಬ್ಬರಿಗೂ ಸಹ ಈ ರೀತಿಯಾದಂಥ ಹಕ್ಕು ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್, ರೈಟ್ ಟು ರೆಸ್ಟ್, ಅಂದರೆ ವಿಶ್ರಾಂತಿಯ ಹಕ್ಕು ಇರುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ಸ್ ಅನೇಬಲ್ ಇಂಡಿವಿಜುವಲ್ ಟು ಲೀಡ್ ಗುಡ್ ಲೈಫ್ ಬೈ ದಿ ಗೆಟಿಂಗ್ ಅಡಿಕ್ಯೂಟ್ ವೇಜಸ್ ಆ್ಯಂಡ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಎನ್ನುವಂಥವನು ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕನ್ನು ಪಡೆದುಕೊಂಡಿರ್ತಾನೆ. ಹಾಗಾಗಿ ಅವನು ಏನು ಕೆಲಸ ಮಾಡ್ತಾನಲ್ವ ಅವನ ವರ್ಕಿಗೆ ತಕ್ಕಂತೆ ಅವನು ವೇಜಸ್, ಹಣವನ್ನು, ಕೂಲಿಯನ್ನು ಪಡಿತಾನೆ. ಜೊತೆಗೆ ವಿಶ್ರಾಂತಿಯನ್ನು ಕೊಡಬೇಕಾಗತ್ತೆ. ಯಾವುದಾದ್ರೂ ಕೆಲವೊಂದು ಕಂಪನಿಗಳು ಇರ್ಬೋದು ಅಥವಾ ಕೆಲವೊಮ್ಮೆ ಇಂಡಸ್ಟ್ರಿಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು. ಒಂದೊಮ್ಮೆ ಏನಾದರೂ ಆ ಕಂಪನಿಗಳು ಅಥವಾ ಕಾರ್ಖಾನೆಗಳಲ್ಲಿ ಬೆಳಗ್ಗೆನಿಂದ ಸಂಜೆ ತನಕ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಕಂಟಿನ್ಯೂಯಸ್ ವರ್ಕ್ ಮಾಡಬೇಕು. ಮಿಡ್ಲಲ್ಲಿ ಎಲ್ಲೂ ಸಹ ರೆಸ್ಟ್ ಇಲ್ಲ. ಆ ರೀತಿಯಾಗಿ ಮಾಡಲಿಕ್ಕಾಗತ್ತಾ? ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಅಷ್ಟು ಇರುತ್ತಾ? ಖಂಡಿತವಾಗಿಯೂ ಇಲ್ಲ.
ಹಾಗಾಗಿ ಅಲ್ಲಿ ರೆಸ್ಟ್ ಎನ್ನುವಂಥದ್ದು ಬೇಕಾಗಿರುತ್ತೆ ಒಬ್ಬ ವ್ಯಕ್ತಿಗೆ. ಇಲ್ಲದಿದ್ದರೆ ಏನಾಗುತ್ತೆ, ಅನಾರೋಗ್ಯ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅವನು ಎಲ್ಲಿ ಕೆಲಸ ಮಾಡ್ತಾನಲ್ವ ಆ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿರ್ದಿಷ್ಟವಾದಂಥ ಅವಧಿಯ ವಿಶ್ರಾಂತಿ ಎನ್ನುವಂಥದ್ದು ತೆಗೆದುಕೊಳ್ಳುವಂಥದ್ದು ಅತಿ ಅವಶ್ಯಕವಾಗಿರುತ್ತೆ. ಹಾಗಾಗಿ ಅದು ನಮ್ಮ ರೈಟ್ ಟು ರೆಸ್ಟ್ ತಗೊಳ್ಳೇಬೇಕು. ಓನರ್ ಕೆಲಸ ಮಾಡಿಸ್ತಾನೆ ಅಂತ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡೋದಿಲ್ಲ. ಬೆಳಗಿಂದ ಸಂಜೆ ತನಕ ಮಿಡ್ಲಲ್ಲಿ ಪ್ರತಿಯೊಬ್ಬರಿಗೂ ಸಹ ರೆಸ್ಟನ್ನು ಕೊಡಬೇಕಾಗಿರುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್, ರೈಟ್ ಟು ಮೆಟೀರಿಯಲ್ ಸೆಕ್ಯೂರಿಟಿ. ಭೌತಿಕ ಭದ್ರತೆಯ ಹಕ್ಕು ಎನ್ನುವಂಥದ್ದು. ಭೌತಿಕ ಭದ್ರತೆಯ ಹಕ್ಕು. So the modern state provide material security against old age, to the disability, unemployment, etc. ಆಧುನಿಕ ಕಲ್ಯಾಣ ರಾಜ್ಯಗಳು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಹಲವಾರು ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಅಶಕ್ತರಿಗಾಗಿ ನೆರವು ನೀಡಲು ತಂದಿರುವಂಥದ್ದನ್ನು, ಸಹಾಯ ಮಾಡಲು ನಿಂತಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಭದ್ರತೆ ಎನ್ನುವಂಥದ್ದು, ಭೌತಿಕ ಭದ್ರತೆಯ ಹಕ್ಕು ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ. ಅವನು ವರ್ಕ್ ಮಾಡ್ತಾ ಇರಲಿ, ವರ್ಕ್ ಮಾಡದೇ ಇರಲಿ, ಸೆಕ್ಯೂರಿಟಿ ಎನ್ನುವಂಥದ್ದು ಬೇಕಾಗುತ್ತೆ. ಆ ಒಂದು ಭೌತಿಕ ಭದ್ರತೆಯನ್ನು ಇಂದಿನ ಒಂದು ಕಲ್ಯಾಣ ರಾಜ್ಯಗಳು, ದಿ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನೀಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ನೋಡಿ, ವೃದ್ಧಾಪ್ಯರಲ್ಲಿ ಯಾರು ಓಲ್ಡ್ ಏಜ್ ಆಗಿರ್ತಾರೋ, ಆಫ್ಟರ್ 60-65 ಇಯರ್ಸ್ ಆಗಿರ್ತಾರೋ, ಅವರಿಗೆ ಒಂದು ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಎನ್ನುವಂಥ ಯೋಜನೆ ಅಡಿಯಲ್ಲಿ ಸರ್ಕಾರಗಳು ಅಂಥವರಿಗೆ ಹಣವನ್ನು ಮಂತ್ಲಿಯಾಗಿ 500 ಕೊಡುವಂಥ ಒಂದು ವ್ಯವಸ್ಥೆಯನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ನಿರ್ದಿಷ್ಟ ಒಂದು ವೇತನವನ್ನು ನೀಡುವಂಥದ್ದು. ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆ ಎನ್ನುವಂಥದ್ದು ಬರುತ್ತೆ. ವಿಧವೆಯರಿಗೆ ವಿಧವಾ ಮಾಸಾಶನ ಎನ್ನುವಂಥದ್ದು ಬರುತ್ತೆ. ಅಶಕ್ತರಿಗೆ, ವೃದ್ಧರಿಗೆ, ಅಂದರೆ ಹ್ಯಾಂಡಿಕ್ಯಾಪ್ ಪರ್ಸನಿಗೆ ಇರ್ಬೋದು, ಅಂದರೆ ಯಾರು ಅಂಗವಿಕಲರಾಗಿರ್ತಾರೋ, ವೈಕಲ್ಯವನ್ನು ಹೊಂದಿರ್ತಾರೋ ಅವರಿಗೆ ಹಣಕಾಸು ಸಹಾಯವನ್ನು ಸರ್ಕಾರ ಎನ್ನುವಂಥದ್ದು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ದಿ ಅಡಾಪ್ಟೆಡ್ ಇನ್ ವೆಲ್ಫೇರ್ ಸ್ಟೇಟ್. ಕಲ್ಯಾಣ ರಾಜ್ಯದಲ್ಲಿ ಬರ್ತ್ ಟು ಪ್ರೊವೈಡ್ ಟು ದಿ ಬೇಸಿಕ್ ನೀಡ್ಸ್ ಇನ್ ಟು ಬರ್ತ್ ಟು ಡೆತ್. ಅಂದರೆ ಕಲ್ಯಾಣ ರಾಜ್ಯದಲ್ಲಿ ಹುಟ್ಟಿನಿಂದ ಸಾಯುವ ತನಕ ಪ್ರತಿಯೊಬ್ಬನ ಜವಾಬ್ದಾರಿ ಎನ್ನುವಂಥದ್ದು ಸರ್ಕಾರದ ಮೇಲೆ ಇರೋದರಿಂದಾಗಿ ಸರ್ಕಾರ ಎನ್ನುವಂಥದ್ದು ಸೆಕ್ಯೂರಿಟಿಯನ್ನು, ಭದ್ರತೆಯನ್ನು, ಭೌತಿಕ ಭದ್ರತೆಯನ್ನು ಜನರಿಗೆ ನೀಡಬೇಕಾಗಿರುವಂಥದ್ದು ಅತ್ಯವಶ್ಯಕವಾಗಿರುತ್ತೆ. ಅದರ ಆಧಾರದ ಮೇಲೆ ಸರ್ಕಾರ ಎನ್ನುವಂಥದ್ದು ಈ ಎಲ್ಲ ಯೋಜನೆಗಳನ್ನು ತರುವುದರ ಮೂಲಕವಾಗಿ ಜನರಿಗೆ ಒಂದು ಭದ್ರತೆಯನ್ನು ಕಲ್ಪಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಎಕನಾಮಿಕ್ ರೈಟ್ಸ್. The key concepts of the study to the concludes. ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. The key concept of the study are not only helpful and to the political science. ಈ ಒಂದು ರಾಜ್ಯಶಾಸ್ತ್ರ ಎನ್ನುವಂಥ ಒಂದು ಅಧ್ಯಯನದಲ್ಲಿ ಹಕ್ಕುಗಳು ಎನ್ನುವಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶವಾಗಿದ್ದು, ಡೆಮೋಕ್ರೆಟಿಕ್ ಸಿಸ್ಟಮ್ ಎಲ್ಲಿದೆಯೋ, ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವಂಥದ್ದು ಎಲ್ಲಿದೆಯೋ ಅಲ್ಲೆಲ್ಲ ಹಕ್ಕುಗಳು ಎನ್ನುವಂಥದ್ದು ಅತಿ ಅಮೂಲ್ಯವಾಗಿ ಬೇಕಾಗಿರುತ್ತೆ. ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಹಕ್ಕುಗಳು ಎನ್ನುವಂಥದ್ದು ಇರಲೇಬೇಕು. ಇದ್ದಾಗ ಮಾತ್ರ ಎಷ್ಟುದಿ ಡೆವಲಪ್ ಇನ್ ಪರ್ಸ್ನಾಲಿಟಿ, ಆ ಒಬ್ಬ ವ್ಯಕ್ತಿ ಎನ್ನುವಂಥವನು ತನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಬೇಕು ಅಂತಂದರೆ ಹಕ್ಕುಗಳು ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು 3 ಕ್ಲಾಸಿಫಿಕೇಷನ್ನಲ್ಲಿ ಅದರ ಒಂದು ಎಕ್ಸ್ಪ್ಲೇನನ್ನು ನೋಡಿದ್ವಿ. 3 ಕ್ಲಾಸಿಫಿಕೇಷನ್ಸು ಯಾವ್ಯಾವುದು? ಸಿವಿಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್ ಆ್ಯಂಡ್ ಎಕನಾಮಿಕ್ ರೈಟ್ಸ್. ನಾಗರಿಕ ಹಕ್ಕುಗಳು ಇರ್ಬೋದು, ಆರ್ಥಿಕ ಹಕ್ಕುಗಳು ಇರ್ಬೋದು ಮತ್ತು ರಾಜಕೀಯ ಹಕ್ಕುಗಳು ಎನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೆ ನೀಡಿದಾಗ ಮಾತ್ರ ಅವನ ಒಂದು ಅಭಿವೃದ್ಧಿಯ ಜೊತೆಗೆ ರಾಷ್ಟ್ರದ ಅಭಿವೃದ್ಧಿಯೂ ಸಹ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವಿಷ್ಟು ರೈಟ್ಸ್, ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ.
ಇನ್ ನೆಕ್ಸ್ಟ್ ಅವರ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಯೂನಿಟ್ 4 ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗವರ್ನಮೆಂಟ್, ಅಧ್ಯಾಯ 4 ಸಂವಿಧಾನ ಮತ್ತು ಸರ್ಕಾರದ ಕುರಿತಾಗಿ ಮುಂದಿನ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.